ಸಫಾಯಿ ಕರ್ಮಚಾರಿ ಕಾವಲು ಸಮಿತಿ ಕರ್ನಾಟಕ ವತಿಯಿಂದ ಕೋಲಾರ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ ಮಲವರುವ ವೃತ್ತಿಯಲ್ಲಿರುವ ಕುಟುಂಬಗಳ ಗೌರವ ಬದುಕಿಗಾಗಿ ಜಿಲ್ಲಾ ಮಟ್ಟದ ಸಮಾವೇಶವನ್ನು ಏರ್ಪಡಿಸಲಾಗಿತ್ತು. ಇನ್ನು ಕೋಲಾರ ಜಿಲ್ಲೆ 2013-18 ಸುಮಾರು 1200 ಮಲವರುವ ಕುಟುಂಬಗಳನ್ನು ಗುರುತಿಸಲಾಗಿತ್ತು. ಇದರ ಪೈಕಿ 700 ಕುಟುಂಬಗಳಿಗೆ ಇದುವರೆಗೂ ಯಾವುದೇ ರೀತಿಯ ಆರ್ಥಿಕ ನೆರವು ಸಿಕ್ಕಿಲ್ಲ. ಇವರಿಗೆ ಪರ್ಯಾಯ ಬದುಕಿಗಾಗಿ ತಲಾ ರು 10 ಲಕ್ಷ ಆರ್ಥಿಕ ಸಹಾಯ ಕೊಡಬೇಕೆಂಬ ಬೇಡಿಕೆಯೂ ಸೇರಿದಂತೆ ಹಲವಾರು ಪ್ರಮುಖ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕೋಲಾರ ಎಸಿ ರೇಣುಕಾ ಪ್ರಸಾದ್ ದಿಲೀಪ್ ರವರಿಗೆ ಹಕ್ಕೊತ್ತಾಯ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಇನ್ನು ಈ ಸಮಾವೇಶದಲ್ಲಿ ಸಫಾಯಿ ಕರ್ಮಚಾರಿ ಕಾವಲು ಸಮಿತಿ ಕರ್ನಾಟಕ ರಾಜ್ಯ ಸಂಚಾಲಕರಾದ ಡಾಕ್ಟರ್ ಕೆ.ಬಿ. ಹೋಬಳೇಶ್, ರಾಜ್ಯ ಸಂಘಟನಾ ಸಂಚಾಲಕರಾದ ಪದ್ಮ, ದಲಿತ ಸಂಘರ್ಷ ಸಮಿತಿ ರಾಜ್ಯ ಹಿರಿಯ ಮುಖಂಡರಾದ ಚಿಂತಾಮಣಿ ಗಡ್ಡಂ ವೆಂಕಟೇಶ್, ದು ಸರಸ್ವತಿ, ವಿ.ಎಚ್. ಹನುಮಪ್ಪ, ವಿ. ವೆಂಕಟರಮಣ, ಲಕ್ಷ್ಮೀಸಾಗರ, ವಿ. ವೆಂಕಟರಾಮಪ್ಪ, ಪಿ. ಮಲೆಮಾಲ ಮುಂತಾದ ಅನೇಕ ಮುಖಂಡರುಗಳು ಹಾಗೂ ಮಲವರುವ ನೂರಾರು ಕುಟುಂಬಗಳು ಈ ಸಮಾವೇಶದಲ್ಲಿ ಭಾಗವಹಿಸಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. 8,000 ವಿದ್ಯಾರ್ಥಿಗಳು ಮೇಲ್ಪಟ್ಟು ಓದ್ತಾ ಇದ್ದಾರೆ. ಒಳ್ಳೆಯ ರಿಸಲ್ಟ್ಸ್ ಬರ್ತಾ ಇದೆ. ಒಳ್ಳೆಯ ಉತ್ತಮವಾದಂಥ ವಾತಾವರಣ ನಿರ್ಮಾಣ ಆಗಿದೆ. ಎಲ್ಲ ವಸತಿ ಶಾಲೆಗಳು ತಮ್ಮ ಮಕ್ಕಳನ್ನ ಓದಿಸೋದಕ್ಕೆ ಫ್ರೀ ಎಜುಕೇಷನ್ ಇದೆ. ಅದನ್ನು ನೀವು ಬಳಸ್ಕೋಬೇಕು ಅಂತ ನಾನು ಅದನ್ನು ಕೇಳ್ಕೊಳ್ತಾ ಇದ್ದೀನಿ. ನಾನು 8th 9th ಓದುವಂಥ ಸಂದರ್ಭದಲ್ಲಿ ಒಕ್ಕಲಿಗರ ಹಾಸ್ಟೆಲ್ ಅಂತಿತ್ತು ನಮ್ಮ ಚಿಂತಾಮಣಿಯಲ್ಲಿ. ಅದರಲ್ಲಿ ನಮ್ಮ ಮಾವರು ನಾಣಪ್ಪ ಅಂತ ಪ್ಯೂನ್ ಕೆಲಸ ಮಾಡ್ತಾಯಿದ್ರು. ಅಲ್ಲಿ ನನಗೆ ಸ್ವಲ್ಪ ಕೆಲಸ ಅದನ್ನು ನೋಡ್ಕೊಳ್ಬೇಕಾಗಿಸ್ತಾಯಿದ್ರು. ಆವಾಗ ಲೆಟ್ರಿನ್ಸನ್ನು ಕ್ಲೀನ್ ಮಾಡಿಸೋವಂಥದ್ದು, ರೂಮ್ಗಳನ್ನು ಕ್ಲೀನ್ ಮಾಡಿಸೋದು, ಆ ಮ್ಯಾನ್ಯಲ್ ಲೇಬರ್ಸ್ ಕೆಳಗಡೆ ಬಂದು ಎತ್ಕೊಂಡು ಹೋಗೋದು ನೋಡ್ತಾಯಿದ್ದೆ. ತುಂಬ ದುಃಖ ಸಣ್ಣ ವಯಸ್ಸಲ್ಲಿ ಆಯಿತು. 7-8 ವರ್ಷಕ್ಕೇನೆ ಇದೆಲ್ಲ ಕೂಡ ನಮ್ಮ ಕಷ್ಟ ಸುಖ ಅರ್ಥ ಮಾಡ್ಕೊಳ್ಳೋದಕ್ಕೆ ಆ ಘಟನೆ ಕಾರಣ ಆಯಿತು. ಇದು ಸಂದರ್ಭ ಅಂತ ಹೇಳ್ತಾ ಇದ್ದೀನಿ. ಆ ನೋವು, ನನಗೂ ಆ ದುಃಖ ದುಮಾನಗಳು ನನ್ನಲ್ಲಿ ಮಡುಗಟ್ಟುಕೊಂಡಿದೆ. ಹಾಗಾಗಿ ನಿಮ್ಮ ಬದುಕು ಹಸನಾಗಲಿ ಅಂತ ಬಯಸಿ ಡೆವಲಪ್ಮೆಂಟ್ ಆ್ಯಸ್ ಫ್ರೀಡಮ್ ಅಂತೇಳಿ ಅಮೃತ್ಯ ಸೇನವರು ಒಂದು ಮಾತಾಡ್ತಾರೆ. 100ಕ್ಕೆ 50 ಭಾಗ ಹೆಣ್ಮಕ್ಕಳು ಅನಿಮಿಯಾ ಕಾಯಿಲೆದಲ್ಲಿದ್ದಾರೆ. 100ಕ್ಕೆ 50 ಭಾಗ ಮಕ್ಕಳು ಪೌಷ್ಟಿಕಾಂಶದ ಕೊರತೆಯಲ್ಲಿ ಜೀವನ ಮಾಡ್ತಾಯಿದ್ದಾರೆ. 40 ಭಾಗ ಬಡತನದಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಬಡತನ, ಅನಿಮಿಯಾ, ಪೌಷ್ಟಿಕ ಆಹಾರ ಇಲ್ಲದೆ ಹೆಚ್ಚು ನರಳ್ತಾ ಇರೋದು ಈ ದಲಿತ ಸಮೂಹ, ಅದರಲ್ಲೂ ಪೌರ ಕಾರ್ಮಿಕರ ಸಮೂಹ ಅಂತ ನಾನು ಅದನ್ನು ಭಾವಿಸ್ತೀನಿ. ಹೀಗಾಗಿ ಒಟ್ಟು ಬಡತನ ನಿವಾರಣೆಯಲ್ಲಿ ನಮ್ಮ ಸಮಸ್ಯೆ ಇದೆ ಅಂತ ಅಂದ್ಕೊಳ್ಳೋಕ್ಕಾಗಲ್ಲ. ನಮ್ಮ ಹೋರಾಟದ ಹಿನ್ನೆಲೆಯಲ್ಲಿ ನಮ್ಮ ಸಮಸ್ಯೆಗಳೇನಿದೆ ಅಂತ ಅರ್ಥ. ಈಗೇನು ಓಬಳೇಶ್ ಅವರು ಮನಸ್ಸಿದಾರೋ ಆ ಥರ ಸಮಸ್ಯೆಗಳನ್ನೆಲ್ಲ ಕೂಡ ನಮ್ಮ ಹೋರಾಟದ ಮೂಲಕ ಬಗೆಹರಿಸ್ಕೋಬೇಕಾದಂಥ ಅನಿವಾರ್ಯ ಸ್ಥಿತಿಯಲ್ಲಿ ಇದ್ದೀವಿ ಅಂತ ನಾನು ಅದನ್ನು ಭಾವಿಸ್ತೀನಿ. ಆಮೇಲೆ ಸಫಾಯಿ ಕರ್ಮಚಾರಿಗಳ ಸ್ಥಿತಿಗತಿಗಳು ಇವೆಲ್ಲವುಗಳನ್ನು ನಾನು ನೋಡ್ತಾ ಬೆಳೆದಂಥವನು. ತೀರಾ ಹತ್ತಿರದಿಂದ ಇಂತಹ ಎಲ್ಲ ಆಚರಣೆಗಳು, ಅಸ್ಪೃಶ್ಯತಾ ಆಚರಣೆ ಮತ್ತು ಜೀತಿ ಪದ್ಧತಿ, ಇನ್ನೂ ಅನೇಕ ಕ್ರೂರ ಪದ್ಧತಿಗಳು ಈ ವ್ಯವಸ್ಥೆಯಲ್ಲಿ ಸಮಾಜದಲ್ಲಿ ಕಂಡುಬರ್ತಾವನ್ನೆಲ್ಲ ನಾನು ಭಾಳ ಹತ್ತಿರದಿಂದ ನೋಡಿ ಬೆಳೆದಂಥವನು. ಇವತ್ತು ಈ ವೇದಿಕೆಯಲ್ಲಿ ಭಾಗವಹಿಸಿ ನಿಮ್ಮ ಒಂದು ನೋವು, ನಲಿವು ಮತ್ತು ಆಶೋತ್ತರಗಳು ಏನಿದ್ದಾವೆ ಅವುಗಳಿಗೆ ಸ್ಪಂದಿಸುವಂತಹ ಒಂದು ಸನ್ನಿವೇಶ ಇಲ್ಲಿ ನನಗೆ ಸಿಕ್ಕಿರೋದು ನನ್ನ ಒಂದು ಭಾಗ್ಯ ಅಂತೇಳಿ ತಿಳ್ಕೊತೀನಿ. ಮತ್ತು ನನ್ನ ಹಂತದಲ್ಲಿ ಏನೋ ಸುಧಾರಣೆಗಳಿರ್ಬೋದು ಅಥವಾ ಕಾರ್ಯಕ್ರಮ ಅನುಷ್ಠಾನಗಳನ್ನು ಗೊಳಿಸುವಂಥದ್ದಿರ್ಬೋದು, ಅವುಗಳನ್ನು ನಾನು ತೀರಾ ಕಾಳಜಿಯಿಂದ ವಹಿಸಿಕೊಂಡು ನಿರ್ವಹಿಸ್ತೇನೆ ಅನ್ನುವಂಥ ಆಶ್ವಾಸನೆಯನ್ನು ನಾನು ನೀಡ್ತೇನೆ. ಈಗ ನೀವು ಕಷ್ಟ ನೋಡಿದಿರಿ, ನಷ್ಟ ನೋಡಿದಿರಿ, ಕೆಟ್ಟದ್ದನ್ನು ನೋಡಿದಿರಿ, ಆಮೇಲೆ ಮಾಲಿನ್ಯವನ್ನು ನೋಡಿದಿರಿ, ದುರ್ವಾಸನೆಯನ್ನು ನೋಡಿದಿರಿ, ಆಮೇಲೆ ಕಳಂಕವನ್ನು ಅನುಭವಿಸಿದಿರಿ, ಆಮೇಲೆ ಹಲವಾರು ಸೌಲಭ್ಯಗಳಿಂದ ಶಿಕ್ಷಣ, ಸಂಪತ್ತು, ಆಮೇಲೆ ಅಧಿಕಾರದಿಂದ ವಂಚಿತರಾಗಿ ಜೀವನವನ್ನು ಸಲ್ಲಿಸಿದ್ರಿ. ಆದರೆ ಇದೇ ಸ್ಥಿತಿ ನಿಮ್ಮ ಮುಂದಿನ ಪೀಳಿಗೆಗೆ, ಮಕ್ಕಳಿಗೆ ಬರಬಾರ್ದು ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ ಹಾಗೆ ಶಿಕ್ಷಣ, ಸಂಘಟನೆ, ಹೋರಾಟಗಳ ಕಡೆಗೆ ನೀವು ಗಮನವನ್ನು ಹರಿಸ್ಬೇಕು. ಆಮೇಲೆ
ಈ ದುಶ್ಚಟಗಳು ಅಂತ ಏನಿದ್ದಾವೆ ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಕೆಡಿಸ್ತಾ ಇರ್ತಕ್ಕಂಥವು ದುಶ್ಚಟಗಳು ನಮ್ಮ ತಳಮಟ್ಟದ ಸಮುದಾಯಗಳಲ್ಲಿ ಅವು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತವೆ. ಆ ದುಶ್ಚಟಗಳಿಂದ ವಿಮುಕ್ತಿಯನ್ನು ನೀವು ಹೊಂದಬೇಕು. ಅದರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಮಾನಸಿಕ ದೈಹಿಕ ಆರೋಗ್ಯ ಸುಧಾರಣೆ ಆಗುತ್ತೆ ಮತ್ತು ನೀವು ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಮರ್ಥರು ಆಗ್ತೀರಿ. ಸೊ ಇದರೊಟ್ಟಿಗೆ ನನಗೆ ನಮ್ಮ ತಂದೆಯವರು ಚಿಕ್ಕವನಿದ್ದಾಗ ನೆಲ್ಸನ್ ಮಂಡೇಲಾ ಅಂತೇಳಿ ಕೇಳಿರ್ಬೋದು ನೀವು. ನಮ್ಮಲ್ಲಿ ಗಾಂಧೀಜಿ ಅಂಬೇಡ್ಕರ್ ಇದ್ದಂಗೆ ಸೌತ್ ಆಫ್ರಿಕಾದಲ್ಲಿ ನೆಲ್ಸನ್ ಮಂಡೇಲಾ ಅಂತೇಳಿ ಇದ್ದರು. ಅವ್ರ ಬಗ್ಗೆ ನಮ್ಮ ತಂದೆಯವರು ಹೇಳ್ತಿದ್ರು ಏನಂತಂದರೆ ಈ ಕರಿಯರು ಬಿಳಿಯರು ಹೋರಾಟ ಅಂತೇಳಿ ಇತ್ತಂತೆ. ಕರಿಯರು ಅಂತಂತಂದರೆ ಅವ್ರನ್ನ ಮನುಷ್ಯರ ಥರ ಕಾಣ್ತಾನೆ ಇರಲಿಲ್ಲ ಬಿಳಿಯರು. ಮುಂದೊಂದು ದಿನ ಏನಾಗುತ್ತಂದರೆ ಒಂದು ದಶಕಗಳ ಹೋರಾಟ ಅದು ಸೌತ್ ಆಫ್ರಿಕಾದಲ್ಲಿ ಹೋರಾಟವನ್ನು ಮುಗಿಸಿ ನೆಲ್ಸನ್ ಮಂಡೇಲಾ ಅವ್ರ ಮುಖಂಡತ್ವದಲ್ಲಿ ಏನಾಗುತ್ತೆ ಅಂತಂದರೆ ಸೌತ್ ಆಫ್ರಿಕಾ ಬಿಳಿಯರ ಒಂದು ಕಪಿಮುಷ್ಟಿಯಿಂದ ಸ್ವಾತಂತ್ರ್ಯವನ್ನು ಗಳಿಸಿಕೊಳ್ತದೆ. ಅಂತ ಒಂದು ಸೌತ್ ಆಫ್ರಿಕಾದ ಮೊದಲ ಅಧ್ಯಕ್ಷರಾಗಿ ನೆಲ್ಸನ್ ಮಂಡೇಲಾ ಏನಾಗ್ತಾರೆ ನೇಮಕ ಆಗ್ತಾರೆ. ಆದ ಕೂಡಲೇ ಇಲ್ಲಿವರೆಗೂ ಏನು ಅಹಿಂಸೆ ಒಂದು ವರ್ಣ ಭೇದ ನೀತಿ ಅದರಿಂದ ಅವರು ಏನು ಪ್ರಭಾವಿತರಾಗಿದ್ದರು ಅದನ್ನು ದುಪ್ಪಟ್ಟು ಪ್ರಮಾಣದಲ್ಲಿ ಬಿಳಿಯರ ಮೇಲೆ ಅವ್ರು ಹೊರಿಸ್ಬೋದಾಗಿತ್ತು. ಆದರೆ ಅದನ್ನು ಅವ್ರು ಮಾಡಂಗಿಲ್ಲ. ಬಿಳಿಯರು ಕರಿಯರು ಮೇಲು ಕೀಳು ಎಲ್ಲ ಅನ್ನುವಂಥದ್ದು ಮನುಷ್ಯರ ಸೃಷ್ಟಿ, ನಾವೆಲ್ಲ ಒಂದು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊತಾರೆ. ಸೊ ಆ ಕಾರಣಕ್ಕೆ ಅವು ನೆಲ್ಸನ್ ಮಂಡೇಲಾ ಈ ಬಿಕಮ್ಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಲೀಡರ್ಸ್ ಆಫ್ ಮಾಡರ್ನ್ ಟೈಮ್ಸ್. ಬಾಬಾ ಸಾಹೇಬ್ ಅಂಬೇಡ್ಕರರ ರೀತಿಯಲ್ಲಿನೇ ಅವರು ಕೂಡ ನೋಡಿ ಸಮಾಜದಲ್ಲಿ ಮೇಲು ಕೀಳು ಓರೆ ಆಮೇಲೆ ಕೆಟ್ಟದ್ದು ಒಳ್ಳೆಯದು ಎಲ್ಲವೂ ಇರುತ್ತದೆ. ಇದನ್ನು ನಾವು ಒಂದು ಸಮಭಾವದಿಂದ ಕಾಣುವಂತಹ ಒಂದು ಮನಸ್ಸನ್ನು ಮತ್ತು ವ್ಯಕ್ತಿತ್ವವನ್ನು ಬಳಸ್ಕೊಳ್ಬೇಕು. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಈಗ ನೋಡಿ ಹಲವಾರು ಮುಖಂಡರು ಕೆಲವು ಅಧಿಕಾರಿಗಳು ನಮ್ಮದು ಕೇಂದ್ರ ಸರ್ಕಾರನಾಗಲಿ ರಾಷ್ಟ್ರ ಸರ್ಕಾರನಾಗಲಿ ಎರಡನ್ನೂ ಸಪೋರ್ಟ್ ಮಾಡಲ್ಲ. OTP ಅಂತ ಕೊಡ್ತಾರಲ್ಲ 40,000 ರೂಪಾಯಿ 2,000 ರೂಪಾಯಿ 2 ವರ್ಷಕ್ಕೆ ಮುಂಚೆ OTP ಅಂತ ಒನ್ ಟೈಮ್ ಕ್ಯಾಶ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ತನಕ ನಮ್ಮ ಫಲಾನುಭವಿಗಳಿಗೆ ನಮ್ಮ ಮಕ್ಕಳಿಗೆ ಯಾವುದೇ ಒಂದು ರೀತಿ ಸ್ಕಾಲರ್ಶಿಪ್ ಬಂದಿಲ್ಲ. ಮೊನ್ನೆ ಮೂರ್ತಿ ಅಶೋಕ್ ಸಾಲಪ್ಪ ಹೇಳ್ತಾರೆ, ಎಲ್ಲರಿಗೂ ಒಂದು ಮೀಟಿಂಗಲ್ಲಿ ನಮಗೆ ಮೀಡಿಯಾದಲ್ಲಿ ನೋಡ್ತೀವಿ ನಾವು, ಚೇರ್ಮನ್ ಆಗಿರ್ತಾರೆ ಸಫಾಯಿ ಕರ್ಮಚಾರಿ ಆಗಿರೋದು, ಅವ್ರು ಹೇಳ್ತಾರೆ ಈಗಾಗಲೇ 3,000 ರೂಪಾಯಿ ನಾವು ಪಿನ್ಷನ್ ಕೊಡ್ತಾ ಇದ್ವಿ ಸಫಾಯಿ ಕರ್ಮಚಾರಿ ಕುಟುಂಬದವ್ರಿಗೆ ಅಂತಾರೆ. ಇವಾಗ ನಾನು ಡಿಪೆಂಡೆಂಟ್ ಆಗ್ತೀನಿ, ಅವಲಂಬಿತರ ಆಗ್ತೀನಿ. ನಾನು ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್, ನನ್ನ ಹತ್ರ ID ಕಾರ್ಡ್ ಇದೆ. ನಮ್ಮ ಮಗಳು ಡಿಸ್ಟಿಂಕ್ಷನ್ ಬಂದಿರ್ತಾರೆ. ಇದುವರೆಗೂ ನಮ್ಮ ಸಫಾಯಿ ಕರ್ಮಚಾರಿಯಿಂದ ಯಾವುದೇ ಒಂದು ಸ್ಕಾಲರ್ಶಿಪ್ ಇಲ್ಲ. ನನ್ನಂಥವರೆಲ್ಲ ನಮ್ಮ ಬಡ ಜನರಿಗೂ ಆಗಲಿ ಯಾರಿಗೂ ಒಂದು ಸ್ಕಾಲರ್ಶಿಪ್ ಇಲ್ಲ. ನಮ್ಮವ್ರು ಎಷ್ಟೋ ಮದುವೆ ಆಗದೆ ಸ್ಕಾಲರ್ಶಿಪ್ ಅವ್ರಿಗೆ ಪಿನ್ಷನ್ಗಳಿಲ್ಲ. 60 ವರ್ಷ ದಾಟದವರು ಪಿನ್ಷನ್ ಇಲ್ಲ. ತಾವು ಒಂದು 3 ತಿಂಗಳು ಮುಂಚೆ KGF ಬಂದು ಒಂದು ಸರ್ವೆ ಒಂದು ಮಾಡ್ತೀರಾ ಮೊಬೈಲ್ ಹಾಕ ಅಂತ ಹೇಳ್ಬಿಟ್ಟು, ನಮಗೆ ಅದು OTP ಬರುತ್ತೆ ಅಂತ ಹೇಳಿದ್ರು OTP ಎಲ್ಲ ಬಂದಿದೆ. ಇವಾಗ ನಮ್ಮ ಅಂತಾರಾಷ್ಟ್ರದಲ್ಲಿ ನಮ್ಮ ಹುಡುಗರು ಬಂದು KGF ಆಗಲ್ಲ, ಕೋಲಾರ ಜಿಲ್ಲೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಓಡಾಡೋಕ್ಕೆ ಸ್ಪೋರ್ಟ್ಸ್ ಮಾಡೋದಕ್ಕೆ ನಮ್ಮ ಹುಡುಗರು ಸ್ಟಡಿ ಆಗಿದ್ದಾರೆ. ಬಟ್ ಅವ್ರಿಗೆ ಸ್ಕಾಲರ್ಶಿಪ್ ಕೊಡೋಕ್ಕಾಗಲಿ ಯಾವುದೇ ಒಂದು ದಾರಿ ಅವ್ರಿಗೆ ನಮ್ಮಿಂದ ನೀವು ಹೇಳ್ತೀರಲ್ಲ ಸಾಲ ಪಟ್ಟಾದರೂ ಓದಿಸಿ ಮಕ್ಕಳು ಅಂತ ಹೇಳ್ತಾ ಇದ್ರ. ನಾವು ಸಾಲ ಪಟ್ವಿ, ನಮ್ಗೆ ವರಮಾನ ಏನಿದೆ? ನಾವು ಸಾಲ ಪಟ್ಟು ನಮ್ಮ ಮಕ್ಕಳನ್ನ ಎಜುಕೇಷನ್ ಕೊಡೋದಕ್ಕೆ ನಮ್ಗೆ ಶಕ್ತಿ ಇದೆ. ನಮ್ಮ ಹತ್ರ ಶಕ್ತಿ ಇದೆ, ಇನ್ನೊಬ್ಬರ ಹತ್ರ ಶಕ್ತಿ ಇಲ್ಲ. ಅವ್ರು ಹೆಂಗೆ ಸಾಲ ಪಟ್ಟು ಮಕ್ಕಳನ್ನ ಓದಿಸ್ಮೇಲೆ 45 ವರ್ಷ ಆದ್ಮೇಲೆ ಕ್ಯೂರ್ ಹೋಗ್ತಾರೆ. ಈಗಿನ ವ್ಯವಸ್ಥೆ ನಮ್ಗೆ ಆ ಥರ ಕಂಡೀಷನ್, ಹಾರ್ಟ್ ಅಟ್ಯಾಕು, ನಮಗೆ ಮೆಡಿಕಲ್ ಇಲ್ಲ. ಇಲ್ಲಿಂದ ಬಾಂಡ್ ಟೈಪ್ ಮಾಡಿಬಿಟ್ಟು ಗೌರ್ಮೆಂಟ್ಗೆ ಕಳಿಸ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ಗೆ. ತಿರ್ಗಾ ಇವರೇ ಐಡೆಂಟಿಫಿಕೇಶನ್ ಮಾಡ್ತಾರೆ. 2017-18ನಲ್ಲಿ ಎಲ್ಲ ಕಮ್ಯುನಿಟಿಗೆ ಪಬ್ಲಿಷ್ ಮಾಡಿ ಪೇಪರಲ್ಲಿ ನಮ್ಮನ್ನು ಹಾಕಿ ಅವಮಾನ ಮಾಡಿಬಿಟ್ಟು ರಿಹಾಬಿಲಿಟೇಷನ್ ಕೊಡ್ತಾರೆ ಸರ್. ಬಟ್ ನಮ್ಮ ಇವ್ರು ಮಾತ್ರ ಇವ್ರು ಪಬ್ಲಿಷ್ ಮಾಡ್ತಾರೆ ಸರ್. ಇಡೀ ಪೇಪರಲ್ಲಿ 727 ಮೆಂಬರ್ಸ್ನ ನೋಡಿ ಸರ್ 727 ಮೆಂಬರ್ಸ್ನ ಐಡೆಂಟಿಫಿಕೇಶನ್ ಮಾಡಿಬಿಟ್ಟು ಪಬ್ಲಿಷ್ ಮಾಡ್ತಾರೆ. ನಮ್ಮವ್ರು ಪಬ್ಲಿಷ್ ಮಾಡಿಬಿಟ್ಟು 3 ಇಯರ್ಸ್ ಆಗ್ತಾ ಬರ್ತಾ ಇದೆ ಸರ್, ರಿಹಾಬಿಲಿಟೇಷನ್ ಇಲ್ಲ. OTC ಕೊಟ್ಟರಲ್ಲ ಸರ್, ಒನ್ ಟೈಮ್ ಕ್ಯಾಶ್ ಅಸೆಸ್ಮೆಂಟ್ ಕೊಟ್ಟರು. ಗೌರ್ಮೆಂಟ್ ಕಾನೂನು ಪ್ರಕಾರ ಏನ್ ಹೇಳ್ತಾ ಇದೆ ಸರ್, 30 ಡೇಸ್ ಒಳಗಡೆ ಅವ್ರಿಗೆ ರಿಹಾಬಿಲಿಟೇಷನ್ ಕೊಡ್ಬೇಕಂತ ಇದೆ ಸರ್. 10 ಲಕ್ಷ ಇನ್ನೊಂದು 15 ಲಕ್ಷ ಕೊಡ್ಬೇಕಂತ. ಇಷ್ಟು ತನಕ ಇದಕ್ಕೆ ದೇರ್ ಇಸ್ ನೋ ಆಕ್ಷನ್. ಡಿಸ್ಟ್ರಿಕ್ಟ್ ಕಮಿಟಿಯಲ್ಲಿ ಎಷ್ಟೋ ಮೀಟಿಂಗ್ ಮಾತಾಡಿದ್ದೀವಿ. ಸ್ಟೇಟ್ ಕಮಿಟಿ ಅಕ್ಕ ಇದ್ದಾರೆ, ಅಣ್ಣ ಇದ್ದಾರೆ, ಅವರು ಮಾತಾಡ್ತಾ ಇದ್ದಾರೆ. ಯಾಕೆ ಸ್ಪಂದಿಸಲ್ಲ ಸರ್ ನಮ್ಮನ್ನ?
ಮತ್ತೆ ಇದು ಮೊದಲಿಗೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ ಸಮಾವೇಶ ಅಂತ ಹೆಸರಿಟ್ರೇನು. ಯಾಕಂತಂದ್ರೆ ಇಷ್ಟು ದಿನ ನಮ್ಮ ಕಾರ್ಮಿಕರು ಆ ಬೀದಿಯಲ್ಲಿ ನಿಂತು, ದಾರಿಯಲ್ಲಿ ಕೂತು, ಕಚೇರಿಗಳ ಮುಂದೆ ಕೂತು ಎಲ್ಲ ಸಭೆಗಳು ಮಾಡಿ ನಮ್ಮ ಹಕ್ಕೊತ್ತಾಯಗಳು ಮಂಡಿಸಿದ್ರು ಸಹ ನಮಗೆ ಯಾವುದೇ ರೀತಿಯಲ್ಲಿ ಸ್ಪಂದಿಸಲಿಕ್ಕೆ ಅಧಿಕಾರಿಗಳಿಗೆ ಮನಸ್ಸಿರಲಿಲ್ಲ. ನಾನು ಈಗಲೂ AC ಸಾಹೇಬ್ರೊಟ್ಟಿಗೆ ಜಗಳನೇ ಆಡ್ತೀನಿ. ನೋಡು, ಇವತ್ತು ಮುಖ್ಯವಾಗಿ ನಮ್ಮ DC ಸಾಹೇಬ್ರನ್ನ ನೋಡೋಕ್ಕೆ ನಮ್ಮ ಕಾರ್ಮಿಕರು ಬಂದಿದ್ದಾರೆ. ನಮ್ಮ ನಿಜವಾಗ್ಲೂ ಹೇಳ್ತಾ ಇದ್ರು ಅವರು, ನಾನು ಎಷ್ಟೇ ಕೆಲಸ ಇದ್ರು ನನ್ನ ಒತ್ತಡದಿಂದ ಈ ಸಭೆಗೆ ನನ್ನ ಸಮಾವೇಶಕ್ಕೆ ಬರ್ತೀನಿ ಅಂತ ಹೇಳಿ ನನಗೊಂದು ಭರವಸೆ ಕೊಟ್ಟಿದ್ರು. ಇಷ್ಟು ಜನ ಒಬ್ಬರನ್ನ ನೋಡೋಕ್ಕೆ ಬಂದಿದ್ದಾರೆ ಅಂತಂದ್ರೆ ಅವರು ಒಂದ್ಸಲ ಈ ತಪ್ಪಿಸ್ಕೊಂಡ್ಮೇಲೆ ಇಷ್ಟು ಜನಕ್ಕೆ ನೋಡೋಕ್ಕೆ ಅವ್ರಿಗೆ ಅವಕಾಶನೇ ಇಲ್ಲ, ಸಿಗೋದೇ ಇಲ್ಲ, ನೋಡೋದು ಇಲ್ಲ. ಈ ಸಮಸ್ಯೆಗಳನ್ನ ಆಲಿಸಿ ಈಗಾಗಲೇ ನಮ್ಮ ಅಣ್ಣ ತಮ್ಮರು ಏನೆಲ್ಲ ಮಾತಾಡಿದ್ರು, ಇದಕ್ಕೆ ತುಂಬಾ 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 ಶ್ರಮದಿಂದ ನಾವು ಈ ಕೆಲಸ ಮಾಡಿದ್ದೀವಿ. ಯಾವುದೇ ರೀತಿಯಲ್ಲಿ ಈಗಾಗಲೇ ನಾವು ಏನು ಹೇಳ್ತಾ ಇದ್ವಿ, ಪುನರ್ವಸತಿ ಮತ್ತೆ ಹಕ್ಕೊತ್ತಾಯಗಳು ಅಂತ ಹೇಳಿ, ನಮ್ಗಿಷ್ಟೇ ನಮ್ಮ ಸಭೆಯ ಉದ್ದೇಶ ಇವತ್ತು ಆಗಿತ್ತು. ಎಲ್ಲ ಕಾರ್ಮಿಕರ ಬಗ್ಗೆ ಮಾತಾಡ್ತಾರೆ ಸೆಷನ್ನಲ್ಲಿ. ಒಬ್ಬ ML ಆಗಲಿ, ಒಬ್ಬ ಮಿನಿಸ್ಟರ್ ಆಗಲಿ ನಮ್ಮ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಬಗ್ಗೆ ಮಾತಾಡಿದ್ದು ಇದುವರೆಗೂ ನಾನು ಕೇಳಲೇ ಇಲ್ಲ. ಆದ್ರಿಂದ ದಯವಿಟ್ಟು ಇಂಟೆಲಿಜೆನ್ಸ್ ರಿಪೋರ್ಟ್ ಏನಿದೆ ಅದನ್ನ ನಾವು ಈ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಏನು ಈ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ ಸಮಾವೇಶ ಮಾಡ್ತಾ ಇದ್ದೀವಿ, ದಯವಿಟ್ಟು CM ವರೆಗೂ ಮುಟ್ಟಲಿ ಅನ್ನೋ ನಮ್ಮ ಉದ್ದೇಶದ ಈ ಕಾರ್ಯಕ್ರಮ ಮಾಡಿದ್ದೀವಿ. ಅಂದ್ರೆ ಬಡತನ ನಿರ್ಮೂಲನೆ ಹೆಂಗ್ ಮಾಡೋದು ಅಂದ್ರೆ ಬಡವರು ಅನ್ನೋ ಪದನ ಕಿತ್ತಾಕ್ಬಿಟ್ಟು ನಾವೆಲ್ಲ ಶ್ರೀಮಂತರು ಅಂತ ಅಂದ್ಬಿಡೋದು. ಇದು ಮೋಸ ಅಲ್ವಾ? ನಾನು ಕೇಳೋದು ಯಾವ ದ್ವೇಷದಿಂದನೂ ಕೇಳ್ತಾ ಇಲ್ಲ ಸರ್. ಇದು ಸರ್ಕಾರ ನಮ್ಮದೇ ಸರ್ಕಾರ, ನಾವು ಚುನಾಯಿಸಿರುವಂತಹ ಸರ್ಕಾರ, ಮತ್ತೆ ಇದು ಪ್ರಜಾಪ್ರಭುತ್ವ. ಈ ಸರ್ಕಾರ ಯಾರು ಆಳ್ಬೇಕು ಅಂತ ಆಯ್ಕೆ ಮಾಡೋ ಅಧಿಕಾರನೂ ನನಗಿದೆ. ಅದನ್ನ ಜನಪ್ರಿಯಗೊಳಿಸಬೇಕು, ಪ್ರಜಾಪ್ರಭುತ್ವವನ್ನ ಹೆಂಗೆ ಅನ್ನೋದಕ್ಕೆ ದುಡಿಯುವ ಮತ್ತು ಪರಿಹಾರವನ್ನು ಸೂಚಿಸುವ ಅಧಿಕಾರವೂ ನನಗಿದೆ ಅನ್ನೋದಕ್ಕೋಸ್ಕರ ಮಾತಾಡಿದ್ದೀನಿ. ಎಲ್ಲೋ ಒಂದು ಸಣ್ಣ ಬಾಯಿ ದೊಡ್ಡ ಮಾತು ಅನ್ಕೋಬಾರ್ದು ಅನ್ನೋದಕ್ಕೆ ಈ ಮಾತನ್ನು ನಾನು ಹೇಳಿದ್ದೀನಿ. ಯಾಕೆ ಅಂತಂದ್ರೆ ಸರ್ಕಾರದ ಜೊತೆ ನಾವು ಪ್ರತಿ ಸಲ ಕೈ ಜೋಡಿಸಿದ್ದೀವಿ. ಪ್ರತಿಯೊಂದನ್ನ ಮಾಡಕ್ ಹೋದಾಗ ನಾವು ಇದೀವಿ ಸರ್ ಅಂತ ಹೋಗಿದ್ದೀವಿ. ಲಾರಿಯವರು ಸ್ಟ್ರೈಕ್ ಮಾಡಿದಾಗ ನಮ್ಮ ಆಂಜನೇಯರು ಕಮಿಷನರ್ಗೆ ಫೋನ್ ಮಾಡಿ ಹೇಳಿದ್ದಾನೆ, ಇದು ನಮಗೆ ಲಾರಿ ಕೊಡಿಸಿ ಸರ್, ನಾವೇ ಡ್ರೈವ್ ಮಾಡಿ ಕಸ ಈಚೆಗೆ ಹಾಕಿ ಬಂದಿದ್ದೀವಿ ಅಂತ. ಇಲ್ಲಿವರೆಗೂ ಈ ನನ್ನ ಸಮುದಾಯದ ಜನ ಯಾರ್ದು ಕೊಲೆ ಮಾಡಿಲ್ಲ, ಯಾರ್ದು ದರೋಡೆ ಮಾಡಿಲ್ಲ, ಯಾವುದೇ ಅವ್ಯವಹಾರಕ್ಕೆ ಹೋಗಿಲ್ಲ. ಇಷ್ಟೊಂದೆಲ್ಲ ನರಕ ಅನುಭವಿಸಿ, ಇಷ್ಟೊಂದು ಅನ್ಯಾಯವನ್ನು ಅನುಭವಿಸಿ ನಾವು ಯಾರಿಗೂ ಕೇಡನ್ನ ಎಣಿಸಲ್ಲ ಅಂತಂದ್ರೆ ಇದು ಸಮಾಜದ ಜವಾಬ್ದಾರಿ ಆಗುತ್ತೆ, ಸರ್ಕಾರದ ಜವಾಬ್ದಾರಿ ಆಗುತ್ತೆ. ನಮ್ಮ ಬದುಕು ನೇರೂಪಗೊಳ್ಳೋವರೆಗೂ ಇದಕ್ಕೋಸ್ಕರ ಕೆಲಸ ಮಾಡಬೇಕು ಅಂತ. ಇದು ಎಲ್ಲದೂ ಸಾಧ್ಯ ಆಗಬೇಕು ಅಂದರೆ ನಾವು ಎಚ್ಚರಿಕೆಯಿಂದ ಇರಬೇಕು ಅಂತ. ನಾವು ಎಚ್ಚರಿಕೆಯಿಂದ ಇಲ್ಲ ಅಂತಂದರೆ ನಮ್ಮ ಹಕ್ಕು ಬಾಧ್ಯತೆ ಏನು ಅನ್ನೋದನ್ನು ತಿಳ್ಕೊಳ್ಳದೆ ಹೋದರೆ ನಾವು ಹಿಂಗೇನೆ ಇನ್ನೂ 100 ವರ್ಷ. ನಾನು ಈ ಚಳುವಳಿಗೆ ಬಂದಾಗ ನಾನು ಅಂದ್ಕೊಂಡಿದ್ದೆ ಎಲ್ಲ ಖಲಾಸ್ ಆಗೋಗ್ಬಿಟ್ಟು ಒಂದು ಫೈನ್ ಡೇ ನಾನು ಮುಗೀತು, ನಾನಿನ್ನ ಆರಾಮಾಗಿ ಸಂತೋಷವಾಗಿ ಇರಬೇಕು ಅಂದ್ಕೊಂಡು ಈ ಚಳುವಳಿಗೆ ಬಂದವಳು. ರಾಜ್ಯ ಮೇಲ್ವಿಚಾರಣಾ ಸಮಿತಿ ಮೆಂಬರ್ ನಾನು, ಬೆಂಗಳೂರಿಂದ ಬಂದಿದ್ದೀನಿ. ನಾವು ಕೋಲಾರ ನಗರದಲ್ಲಿ ಇವತ್ತು ಗುರುತಿಸಿರ್ತಕ್ಕಂಥ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ಗಳ ಪರಿಸ್ಥಿತಿಗಳ ಸಂಬಂಧಪಟ್ಟಂತೆ ಒಂದು ಜಿಲ್ಲಾ ಮಟ್ಟದ ಸಮಾವೇಶ ಆಯೋಜನೆ ಮಾಡಿದ್ವಿ. ಕೋಲಾರ ಜಿಲ್ಲೆಯಲ್ಲಿ 2013ರಿಂದ 2019ವರೆಗೂ ಸುಮಾರು 1200 ಜನ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ನ ಗುರುತಿಸಿದ್ದಾರೆ ಸರ್. ಅದರಲ್ಲಿ NSK FDC ಕಡೆಯಿಂದ ID ಕಾರ್ಡ್ ಬಂದಿರೋರು ಇದ್ದಾರೆ, ರಾಜ್ಯ ಸರ್ಕಾರ ID ಕಾರ್ಡ್ ಕೊಟ್ಟಿರ್ತಕ್ಕಂಥವ್ರು ಇದ್ದಾರೆ. ಸೊ ಕಾನೂನು ಪ್ರಕಾರ ಒಂದು ಸತಿ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ ಐಡೆಂಟಿಫಿಕೇಷನ್ ಆದರೆ ಸರ್ಕಾರ ಅವರಿಗೆ ಸಮಗ್ರವಾದ ಪುನರ್ವಸತಿ ಕೊಡಬೇಕು. ಆ ಸಮಗ್ರವಾದ ಪುನರ್ವಸತಿ ಏನಪ್ಪ ಅಂತಂದರೆ ವಸತಿ ಮತ್ತು ಅವರಿಗೆ ಪರ್ಯಾಯ ಉದ್ಯೋಗ ಪ್ರಾರಂಭ ಮಾಡ್ಕೊಳ್ಳೋಕ್ಕೆ ಹಣಕಾಸಿನ ನೆರವು, ಆರೋಗ್ಯ ಕಾರ್ಡು ಮತ್ತು ಮಕ್ಕಳಿಗೆ ಎಜುಕೇಷನ್ನು, ಈ ಥರದ್ದೆಲ್ಲ ಕೊಡಬೇಕಾಗಿರೋದು ಕಾನೂನಾತ್ಮಕವಾಗಿ ಸೆಕ್ಷನ್ 13 ಪ್ರಕಾರ ಮಾಡಲೇಬೇಕು ಅವರು ಕಡ್ಡಾಯವಾಗಿ. ಆದರೆ ಕಳೆದ 2019ರಿಂದ ಇಲ್ಲಿವರೆಗೂ ಸುಮಾರು 760 ಜನ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ಗೆ ಯಾವುದೇ ರೀತಿಯ ಪರಿಹಾರ ಕೊಟ್ಟಿಲ್ಲ. ಕೇವಲ 40 ರೂಪಾಯಿಗಳ OTC ಹಣ ಮಾತ್ರ ಕೊಟ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಭಾಳಷ್ಟು ಜನಕ್ಕೆ 60 ವರ್ಷ ಮೇಲ್ಪಟ್ಟವ್ರು ಇದ್ದಾರೆ, ವಯಸ್ಸಾಗ್ತಾ ಇದೆ, ಸುಮಾರು 30 ಜನ ಕಾಯಿಲೆ ಬಂದು ಸತ್ತೋಗಿದ್ದಾರೆ ಪುನರ್ವಸತಿ ಇಲ್ಲದೇ. ಸೊ ಈ ರೀತಿ ಗಂಭೀರವಾಗಿರ್ತಕ್ಕಂಥ ವಿಷಯವನ್ನು ಇಲ್ಲಿನ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತಿಯವರು ಕ್ರಮ ವಹಿಸಲಿಲ್ಲ. ಇದುವರೆಗೂ ಸಮಾಜ ಕಲ್ಯಾಣ ಇಲಾಖೆಯವರು ಕ್ರಮ ವಹಿಸಿಲ್ಲ. ನಾವು ಅನೇಕ ಬಾರಿ ಅವ್ರನ್ನ ಭೇಟಿ ಮಾಡಿ ಮೆಮೊರಂಡಮ್ನ ಕೊಟ್ಟಿದ್ವಿ.
ಜಿಲ್ಲಾಧಿಕಾರಿ ಕಚೇರಿ ಮುಂದ್ಗಡೆ ಪ್ರತಿಭಟನೆ ಮಾಡಿದ್ವಿ, ಪುನರ್ವಸತಿ ಮಾಡಿ ಅಂತೇಳಿ. ಅವರು ಮಾಡ್ತಾ ಇಲ್ಲ. ಕರ್ನಾಟಕ ಸರ್ಕಾರ ಪ್ರತಿ ವರ್ಷ 7 ಜನ 8 ಜನ 10 ಜನ ಈ ಥರ ಟಾರ್ಗೆಟ್ ಫಿಕ್ಸ್ ಮಾಡಿ ಪುನರ್ವಸತಿ ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ 1200 ಇರೋ ಕಡೆ 7, 8, 10 ಈ ಥರ ಮಾಡಿದ್ರೆ ಇವ್ರಿಗೆಲ್ಲರಿಗೂ ಪುನರ್ವಸತಿ ಕೊಡೋಕ್ಕೆ ಇನ್ನೊಂದು 20-30 ವರ್ಷ ಆಗುತ್ತೆ. ಅಷ್ಟೊತ್ತಿಗೆ ಭಾಳ ಜನ ಸತ್ತೋಗ್ಬಿಡ್ತಾರೆ. ಹಂಗಲ್ಲ, ಇದು ಪುನರ್ವಸತಿಯ ಕಾನ್ಸೆಪ್ಟ್ ಇರ್ತಕ್ಕಂಥದ್ದು ಒಂದು ಬಾರಿಗೆ ಒಮ್ಮೆ ಮಾಡಬೇಕು ಅಂತೇಳಿ ಪುನರ್ವಸತಿನ. ಅದು ಹಂಗೆ ಕೊಡೋದಲ್ಲ 6 ಜನಕ್ಕೆ 3 ಜನಕ್ಕೆ. ಅದು 200 ಕೋಟಿ ಆಗಲಿ 300 ಕೋಟಿ ಆಗಲಿ ಪುನರ್ವಸತಿ ಕೊಡೋದು ಸರ್ಕಾರದ ಆದ್ಯ ಕರ್ತವ್ಯ ಕಾನೂನಾತ್ಮಕವಾಗಿ. ನಾವು ಯಾವುದೂ ಡಿಮ್ಯಾಂಡ್ ಮಾಡ್ತಾ ಇಲ್ಲ. ಇಟ್ಸ್ ನಾಟ್ ಡಿಮ್ಯಾಂಡ್, ಇಟ್ ಇಸ್ ದ ರಿಹಾಬಿಲಿಟೇಷನ್ ಇಸ್ ದ ಮ್ಯಾಂಡೇಟ್ರಿ ಫಾರ್ ದ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್. ಸೊ ಅದನ್ನು ನಾವು ಮಾತಾಡೋಕ್ಕೆ ನಾವು ಪದೇ ಪದೇ ಕೇಳ್ತಾ ಇದ್ವಿ, ಅವ್ರು ಬರ್ತಾ ಇರಲಿಲ್ಲ. ಹಂಗಾಗಿ ನಾವು ಕಳೆದ 15 ದಿವಸಗಳ ಹಿಂದ್ಗಡೆ ಡಿ ಸಿ ಅವ್ರನ್ನ ಭೇಟಿ ಮಾಡಿ CEO ಭೇಟಿ ಮಾಡಿ, ಸರ್ ನಾವು ಒಂದು ಸಮಾವೇಶ ಮಾಡ್ತಾಯಿದ್ವಿ ನಗರದಲ್ಲಿ, ಎಲ್ಲರನ್ನೂ ಇಲ್ಲಿ ಕರೆಸ್ತೀವಿ, ನೀವು ಬನ್ನಿ, ನೀವು ಬಂದು ಕೂತ್ಕೊಂಡು ಮಾತಾಡಿ ನಮಗೆ ಇಮಿಡಿಯೇಟಾಗಿ ಪರಿಹಾರ ಕೊಡಬೇಕು. ನೀವು ರಾಜ್ಯ ಸರ್ಕಾರಕ್ಕೆ ಬರೀತೀರಾ, ಏನು ಮಾಡ್ತೀರಾ ನೋಡಿ ಅಂತ ನಾವು ಹೇಳಿದ್ವಿ. ಆಯಿತು ನೀವು ಮಾಡಿ ನಾವು ಬರ್ತೀವಿ ಅಂತ ಅಂದಿದ್ರು. ಇವತ್ತು DC ಅವರು ಮತ್ತೆ ಅದೇ, ನನಗೆ ತುರ್ತು ಕೆಲಸಗಳಿದ್ದಾವೆ ಹಂಗಾಗಿ ನಾವು ಬರೋಕ್ಕಾಗ್ತಾಯಿಲ್ಲ, AC ಅವ್ರನ್ನ ಕಳಿಸಿದ್ದೀನಿ, ನೀವು ಮಾತಾಡಿ ಅವ್ರ ಜೊತೆಗೆ ಮೆಮೊರಾಂಡಮ್ನ ಕೊಡಿ ಅಂತ ಹೇಳಿದ್ರೆ ನಾವು ಚರ್ಚೆ ಮಾಡಿ ಅವರಿಗೆ ಮೆಮೊರಾಂಡಮ್ನ ಕೊಟ್ಟಿದ್ದೀವಿ. ತಕ್ಷಣ ಈ ವಾರದಲ್ಲಿ ಒಂದು ಮೀಟಿಂಗ್ ಕರೀರಿ, ನಾವೆಲ್ಲ ಮುಖಂಡರನ್ನ ನಾವು ಬರ್ತೀವಿ, ಇಲ್ಲಿನ ಪರಿಸ್ಥಿತಿನ ವಿವರಿಸ್ತೀವಿ, ನೀವು ಇಮಿಡಿಯೇಟಾಗಿ ಕ್ರಮ ತಗೋಬೇಕು ಅಂತೇಳಿ ನಾವು ಮನವಿನ ಸಲ್ಲಿಸಿದ್ವಿ ಸರ್.